ಇಷ್ಟೋ ವ್ಯಾಪ್ತವಾದ ಅರಮನೆಗೆ ಕೇಳಿಸ್ತಾ ಇದೆಯಾ? ಮಧ್ಯೆ ಮಧ್ಯೆ ಸೌಂಡ್ ಬರ್ತಾ ಇದೆ ಏನೋ ಒಂದು. ಅದೇ ಇಲ್ಲಿ ಉತ್ಸವ ಆಗ್ತಾ ಇದೆ, ಪಟಾಕಿ. ಹಾ ಸರ್, ಅದೇ ಸೌಂಡ್ ಬರ್ತಾ ಇದೆ ಸರ್. ಕೃಷ್ಣನ ಸಪ್ತೋತ್ಸವ ನಡೀತಾ ಇದೆ. ಅದು ಫುಲ್ ಜನ. ಹೌದು, ಈ ದಶಮಿಯಿಂದ ಶುರುವಾಗಿ ನಾಳ್ದು ಬಿದಿಗೆ ತನಕ ಕೃಷ್ಣನ ಪ್ರತಿಷ್ಠೆಯ ದಿನ. ಈಗ ಮತ್ ಬಂತು. ಮಣಿಹೇ ಮಣಿಶ್ರೇಣಿ ಶ್ರಿಯಾ ಗೌರ ಪುಷ್ಪಕೆ ಶರ್ಷಭ ಅಪಶ್ಯತ್ ರಾವಣ ಸುಪ್ತಂ ಶಶಿಬಿಂಬೆ ಶಶಂ ಯಥಾ. ಮಣಿಶ್ರೇಣಿ ಶ್ರಿಯಾ, ಈ ಅಂದ್ರೆ ಈ ಹನುಮಂತ ಒಳಗೆ ಬಂದು ನೋಡುವಾಗ ಕಾಂತಿಯಿಂದ ತುಂಬಿದ, ಮಣಿಗಳಿಂದ ತುಂಬಿದ ಪುಷ್ಪಕ ವಿಮಾನ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಮಣಿಮಯವಾದಂತಹ ಪುಷ್ಪಕವನ್ನ ನೋಡಿದ್ದಾನೆ. ಅದರ ಜೊತೆಗೆ ಅಪಶ್ಯದ್ ರಾವಣ ಸುಪ್ತಂ ಶಶಿಬಿಂಬ ರಾವಣ ಅಲ್ಲೇ ಮಲಗಿದ್ದಾನೆ. ಕಪ್ಪು ಭಾಗ ಶಶದ ಹಾಗೆ ಕಾಣುದು. ಅಷ್ಟು ಅಪೂರ್ವವಾದ ಈ ಇದು ಹೇಮಮಯವಾದ ಮಣಿಮಯವಾದ ಅರಮನೆಯ ಒಳಗೆ ವಿಚಿತ್ರವಾಗಿ ಒಂದು ಇಡೀ ಚಂದ್ರನಲ್ಲಿ ಕಲೆಯಾಗಿ ಕಾಣುದು ಯಾವುದು? ಶಶ ಅಂದ್ರೆ ಕಪ್ಪು ಕಲೆಯಾಗಿ ಕಾಣುದು ಮೊಲ. ಆ ಮೊಲದ ಆಕೃತಿಯ ರೂಪದಲ್ಲಿ ರಾವಣ ಮಲಗಿದ್ದಾನೆ. ಬಿಂಬದಲ್ಲಿ ಶಶದ ಬಿಂಬ ಹೇಗಿರುತ್ತೆ ಹಾಗೆ ಆ ಇಡೀ ಮಣಿಮಯವಾದ ಅತ್ಯಂತ ಸುಂದರವಾದಂತಹ ಬೆಳಕಿನಿಂದ ಕೂಡಿದ ಅರಮನೆಯ ಒಳಗೆ ಒಂದು ಶಶದ ಹಾಗೆ ಕಾಣಿಸ್ತಾ ಇದ್ದಾನೆ. ಸರಿಯಾಗಿ ಕೇಳಿಸಲ್ಲ ಸರ್, ಶಬ್ದ ಬಹಳ ಇದೆ ಸರ್. ಹೌದು, ಅದು ಪಟಾಕಿ ಬಿಡ್ತಾನೇ ಇದ್ದಾರೆ. ಅದಕ್ಕೆ ಮಾಡ್ಲಿಲ್ಲ. ಈ ಕಡೆ ಬಂದ್ ಮಾಡೋಣ. ಈ ಕಡೆ ಅದು ಶಬ್ದ ಎಲ್ಲಿಂದ ಅದು ಕಂಟಿನ್ಯೂ. ಕೃಷ್ಣನಿಗೆ ಪುಷ್ಪಾಂಜಲಿ, ದೀಪಾಂಜಲಿ. ಸಜ್ಯೋತಿರಿವ ತೇಜಸಿ. ಪುಷ್ಪಕ ಅನ್ನುವ ಸುಂದರವಾದ ಮಂದಿರದಲ್ಲಿ ಇವನು ಮಲಗಿದ್ದದ್ದು ಹೇಗೆ ಕಾಣಿಸ್ತಿದೆ ಅಂತಂದ್ರೆ, ಒಂದು ಚಂದ್ರನ ಮಧ್ಯದಲ್ಲಿರುವ ಕಪ್ಪು ಮೊಲದ ಚಿತ್ರದಂತೆ ಇವನೊಂದು ಎಕ್ಸ್ಟ್ರಾ ಫಿಟ್ ಮಾಡಿಟ್ಟ ಹಾಗೆ ಕಾಣಿಸ್ತಿದೆ. ಅಥವಾ ಅದಕ್ಕೆ ಒಪ್ಪದ, ಅಥವಾ ಚಂದ್ರನಲ್ಲಿ ಕಲೆ ಅಂತ ಇದ್ರೆ ಹೇಗೋ ಹಾಗೆ ಇವನ ಮನೆಗೊಂದು ಕಲೆ ಅನ್ನೋ ತರ ಕಾಣಿಸ್ತಿದ್ದಾನೆ ಅನ್ನೋದನ್ನ ಹೇಳ್ತಿದ್ದಾರೆ. ಅಂದ್ರೆ ಶಶಿಬಿಂಬ ಗೌರ ಬೆಳ್ಳಗಿರುತ್ತೆ. ಅದರ ಮಧ್ಯದಲ್ಲಿ ಈ ಗೌರ ಪುಷ್ಪಕ್ಕೆ, ಬೆಳ್ಳಗಿನ ಪುಷ್ಪಕದ ಮಧ್ಯದಲ್ಲಿ ಪುರುಷರ್ಷಭ ಸಾಮಾನ್ಯ ಅಲ್ಲ ಅವನು, ಆದ್ರೆ ಅದು ಶಶಿಬಿಂಬೆ ಶಶಂ ಯಥಾ, ಚಂದ್ರನ ಮಧ್ಯದಲ್ಲಿರುವ ಒಂದು ಕಲೆಯಂತೆ ಕಾಣಿಸ್ತಿದ್ದಾನೆ. ಕಪ್ಪಿದ್ದ ಅಂತ ಅರ್ಥ. ಇದರಿಂದ ಗೊತ್ತಾಗುತ್ತೆ. ನಾವು ವೈಟ್ ಪೇಪರ್ ಅಲ್ಲಿ ಕಪ್ಪು ಡಾಟ್ ಅಂತ ಹೇಳ್ತೀವಿ, ಇದೆಂತ ಉಪಮೆ ಅಲ್ವಾ? ಅದೇ ತರ, ಅದಕ್ಕಿಂತ ಸ್ವಲ್ಪ ಇನ್ನು ಚಂದ ಇದೆ ಅಷ್ಟೇ. ಪುರುಷರ್ಷಭ, ಪುರುಷ ಶ್ರೇಷ್ಠನಾದ ಹನುಮಂತನು ಮಣಿಶ್ರೇಣಿ ಶ್ರಿಯ, ಮಣಿಗಳ ಸಾಲು ಅಂದ್ರೆ ಪಂಕ್ತಿ, ಮಣಿಗಳ ಪಂಕ್ತಿಯಿಂದ ಕೂಡಿದ ಕಿರಣಗಳ ಮಧ್ಯದಲ್ಲಿ, ಕಾಂತಿಯಿಂದ ಮಧ್ಯದಲ್ಲಿ ಕೂಡಿದ ಪುಷ್ಪಕ್ಕೆ, ಬಿಳಿಯಾದ ಪುಷ್ಪಕದ ವಿಮಾನದಲ್ಲಿ ರಾವಣಂ ಸುಪ್ತಂ ಅಪಶ್ಯತ್, ಮಲಗಿದ್ದ ಶಯಾನಂ ರಾವಣಂ
ರಾವಣಾಸುರನನ್ನು ಅಪಶ್ಯತ್ ನೋಡಿದನು. ಹೇಗೆ ಅಂದ್ರೆ ಯಥಾ ಶಶಿಬಿಂಬೆ ಶಶಂ ತಥಾ, ಹೇಗೆ ಶಶಿಬಿಂಬದ ಮಧ್ಯದಲ್ಲಿ ಶಶ ಇದೆಯೋ ಹಾಗೆ. ಮಣಿಶ್ರೇಣಿ ಶ್ರಿಯಾ, ಮಣೀನಾಂ ಶ್ರೇಣಿ ಮಣಿಶ್ರೇಣಿ ಮಣಿಶ್ರೇಣೀನಾಂ ಶ್ರೀಹಿ ಮಣಿಶ್ರೇಣಿ ಶ್ರೀಹಿ ತಯಾ ಮಣಿಶ್ರೇಣಿ ಶ್ರಿಯಾ. ಇದು ತೃತೀಯ ವಿಭಕ್ತಿ ಏಕವಚನ. ಇಲ್ಲಿ ಗೌರ ಪುಷ್ಪಕೆ ಅಂತ ಒಂದೇ ಮಾಡಿದರು, ಎರಡು ಮಾಡಿದರು ಗೊತ್ತಾಗ. ದೀಪ್ತೆ ಪುಷ್ಪಕೆ ಅಂತ ಇಲ್ಲಿದೆ. ಗೌರ ಶಬ್ದ ದೀಪ್ತೆ ಮಾಡಿದ್ದಾರೆ. ಗೌರ ಪುಷ್ಪಕೆ, ಗೌರೇ ಪುಷ್ಪಕೆ, ಗೌರೇ ಅದಿತರ ಪ್ರದರ್ಶನ ಮಾಡಿ. ಅದೇ ಅದು ಮಧ್ಯದಲ್ಲಿ ಅದಕ್ಕೇನು ಪಾಠಾಂತರ ಬಂದಿದೆಯಲ್ಲ, ಅದಕ್ಕಲ್ಲಿ ಹಾಕಿದ್ದಾರೆ. ಇಲ್ಲಾಂದ್ರೆ ಅದು ಸಂಧಿಗಿಂದಿ ಎಂತದ್ದು ಆಗಲ್ಲ. ಹಾಗೆ ಗೌರ ಅಂತ ಸಂಬೋಧನೆ ಅಂತೂ ಸಾಧ್ಯ ಇಲ್ಲ. ಗೌರೇ ಅಂತಾನೆ ಆಗ್ಬೇಕು. ಗೌರೇ ಅಂತ ಇದ್ರೆ ಪುಷ್ಪಕ ಇದ್ದಲ್ಲಿ ಹೋಗಲ್ಲ ಸಪ್ತಮಿ. ಅದು ಗೌರ ಪುಷ್ಪಕೆ ಅಂತ ಒಂದೇ ಶಬ್ದ. ಅದು ಗೌರ ಶಬ್ದಕ್ಕೆ ಪಾಠ ಬೇರೆ ಇದೆ, ದೀಪ್ತೆ ಅಂತಿದೆ. ಅದಕ್ಕೆ ಅವರು ಕೆಳಗಡೆ ಹಾಗೆ ಹಾಕಿದ್ದಾರೆ. ಶ್ರೇಯಾ ದೀಪ್ತೆ ಪುಷ್ಪಕೆ, ಬೆಳಕಿನಿಂದ ಕೂಡಿದ ಪುಷ್ಪಕ ಅಂತ. ಸಪ್ತಮಿ ಏಕವಚನ. ಪುರುಷರ್ಷಭ, ಪುರುಷೇಶು ಋಷಭ. ಸಪ್ತಮಿ ಅದು ಸಪ್ತಮಿ ತತ್ಪುರುಷ ಪುಲ್ಲಿಂಗ ಪ್ರಥಮ ಏಕ. ಅಪಶ್ಯತ್ ದೃಶಿರ್ ಪ್ರೇಕ್ಷಣೆ ಲಕ್ ಪ್ರಥಮ ಲಂಗ್ ಪ್ರಥಮ ಏಕ. ರಾವಣಂ ಸುಪ್ತಂ ದ್ವಿತೀಯ ವಿಭಕ್ತಿ ಏಕವಚನ. ಶಶಿ ಶಶಿಬಿಂಬೆ, ಶಶಿನಃ ಬಿಂಬಂ ಶಶಿಬಿಂಬಂ ತಸ್ಮಿನ್ ಶಶಿಬಿಂಬೆ ಸಪ್ತಮಿ. ಶಶಂ ದ್ವಿತೀಯ ಏಕ ಯಥಾ ಅವ್ಯಯ. ಹೇಳಿ, ನೀವೇ ಹೇಳಿ. ಪರಿವಾರ್ಯ ಪತಿಂ ವೀರಂ, ಪರಿವಾರ್ಯ ಪತಿಂ ವೀರಂ, ಪರಿವಾರ್ಯ ಪತಿಂ ವೀರಂ. ಶಯಾನಂ ಶಯನೋತ್ತಮೇ, ಶಯಾನಂ ಶಯನೋತ್ತಮೇ, ಶಯಾನಂ ಶಯನೋತ್ತಮೇ. ಸಹಸ್ರಂ ವರನಾರೀಣಾಂ, ಸಹಸ್ರಂ ವರನಾರೀಣಾಂ, ಸಹಸ್ರಂ ವರನಾರೀಣಾಂ. ತತ್ರ ಪ್ರೇಕ್ಷತ ಮಾರುತಿ. ತತ್ರ ಪ್ರೇಕ್ಷತ ಮಾರುತಿ, ತತ್ರ ಪ್ರೇಕ್ಷತ ಮಾರುತಿ. ವೀರಂ ಪತಿ ಶಯಾನಂ ಪತಿಂ ಶಯನೋತ್ತಮೇ ಪರಿವಾರ್ಯ ವರನಾರೀಣಾಂ ಸಹಸ್ರಂ ತತ್ರ ಪ್ರೇಕ್ಷತ. ಮಾರುತಿಯು ತತ್ರ ಪುಷ್ಪಕೆ, ತತ್ರ ಅಂದ್ರೆ ಆ ಪುಷ್ಪಕ ವಿಮಾನದಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ. ರೆಡಿ ಯಾವ ಹೋಗ್ಲಿಕ್ಕಂತೂ ಆಗಲ್ಲ. ಎಲ್ಲಿ ಅವನಿಗೆ ಅದನ್ನ ತಗೊಂಡೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪರ್ಯಂಕದಲ್ಲಿ ಯಾವಾಗ್ಲೂ ಮಲಗ್ತಿದ್ದ. ಆ ಪುಷ್ಪಕದಲ್ಲಿ ಶಯಾನಂ ವೀರನಾದ ಗಂಡನಾದ ರಾವಣನನ್ನು ಪರಿವಾರ್ಯ ಸುತ್ತುವರೆದು ಮಲಗಿದ್ದ ವರನಾರೀಣಾಂ ಸಹಸ್ರಂ ಶ್ರೇಷ್ಠರಾದ ಹೆಣ್ಣು ಮಕ್ಕಳ ಸಾವಿರಾರು ಸಂಖ್ಯೆಯನ್ನು ಪ್ರೇಕ್ಷತ ನೋಡಿದನು. ಅಂದ್ರೆ ಅವನು ಮಾತ್ರ ಇರಲಿಲ್ಲ, ಅವನು ಎಳ್ಕೊಂಡು ಬಂದ ಎಲ್ಲಾ ಉಳಿದ ಹೆಣ್ಮಕ್ಳು ಅಲ್ಲಿ ಇದ್ರು. ಮಾರುತಿ ಪುಷ್ಪಕದಲ್ಲಿ ನೋಡಿದ. ಮಲಗಿರುವ ಸ್ಥಿತಿಯಲ್ಲಿ ಅವನಿದ್ದಾನೆ. ಅವನ ಸುತ್ತಲೂ ಇವರೆಲ್ಲ ಭಜನೆ ಮಾಡ್ತಿದ್ರು ಏನು. ಪರಿವಾರ ಸ್ಥಿತಂ ಅಷ್ಟೇ ಇದೆ, ಸುತ್ತಲೂ ಆವರಿಸಿಕೊಂಡು ಕೂತಿದ್ದಾರೆ. ವಿಕೃತಿಯನ್ನು ಹೇಳಿದ್ರು ಕೂಡ ಸಪೋರ್ಟ್ ಮಾಡೋರು ಇದಾರಂತ ಆಶ್ಚರ್ಯ ಆಗ್ತದೆ. ಸರಿ ಮಲ್ಕೊಳ್ಳಿಕ್ಕಿಲ್ಲ, ಅವ್ನು ಮಲಗಿದ್ರೆ ನೋಡ್ತಾ ಕೊಡ್ಬೇಕು. ಅದು ಒಂದಿಬ್ರಲ್ಲ, ವರನಾರೀಣಂ ಸಹಸ್ರಂ. ಎಲ್ಲ ಸಾಮಾನ್ಯ ಸ್ತ್ರೀಯರಲ್ಲ, ವರನಾರಿಯರು. ನಾಗ ಕನ್ಯೆಯರು, ಗಂಧರ್ವ ಕನ್ಯೆಯರು, ರಾಕ್ಷಸ ಕನ್ಯೆಯರು. ಪರಿವಾರ್ಯ ಯಪ್ರತ್ಯಯ ಅಂತ ಅವ್ಯಯಂ. ಪತಿಂ ದ್ವಿತೀಯಾವಿಭಕ್ತಿ ಏಕವಚನ, ವೀರಂ ದ್ವಿತೀಯಾವಿಭಕ್ತಿ ಏಕವಚನ, ಶಯಾನಂ ದ್ವಿತೀಯಾವಿಭಕ್ತಿ ಏಕವಚನ, ಶಯನೋತ್ತಮೇ ಸಪ್ತಮಿ ಏಕ, ಸಹಸ್ರಂ ದ್ವಿತೀಯ ಏಕ, ವರನಾರೀಣಾಂ ನಾರೀಣಾಂ ಷಷ್ಠಿ ಬಹು. ತತ್ರ ಅವ್ಯಯ ಪ್ರೇಕ್ಷತ ಈಕ್ಷದ ದರ್ಶನೆ ಲಂಗ್ ಐಕ್ಷತ ಲಂಗ್ ಪ್ರಥಮ ಏಕ. ಮಾರುತಿ ಪುಲ್ಲಿಂಗ ಪ್ರಥಮ ಇಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಮಾರುತಿ ಮಾರುತಿ ಮಾರುತಯ. ವಿಹೃತ್ಯ ಶುಚಿರಂ ಪೀತ್ವಾ, ಶುಚಿರಂ ಪೀತ್ವಾ, ವಿಹೃತ್ಯ ಶುಚಿರಂ ಪೀತ್ವಾ, ಮದಿರಾಂ ಮದಿರೇಕ್ಷಣಾಃ,
ಮದಿರೇಕ್ಷಣ ಕಾಂತಾರತಿ ಪರಿಶ್ರಾಂತಾಃ ಕಾಂತಾರತಿ ಪರಿಶ್ರಾಂತ ಶೇರತೆ ಸ್ಮಾತಿ ನಿದ್ರಯಾ ಸ್ಮಾರ್ತಿ ನಿದ್ರಯ ಮದಿರೇಕ್ಷಣಾಃ ಮದಿರಾಂ ಪೀತ್ವಾ ರುಚಿರಂ ವಿಹೃತ್ಯ ಪ್ರತಿಪರಿಶ್ರಾಂತಾಃ ಕಾಂತಾಃ ಅತಿನಿದ್ರಯ ಶೇರತೆ ಸ್ಮ. ಹೇಗಿದ್ದಾರೋ ಹಾಗೆ ಮಲಗಿಬಿಟ್ಟಿದ್ದಾರೆ ಕೂತಲ್ಲೇ, ಯಾರು ಕೈಕಾಲು ಬಿಟ್ಟು ಆರಾಮಾಗಿ ಮಲಗಿದ್ದು ಅಂತಿಲ್ಲ. ಏನಾಗಿದೆ, ಮದಿರೇಕ್ಷಣ ಮೊದಲೇ ಕುಡಿದು ಅಮಲಿನಲ್ಲಿರುವ ತರದ ಕಂಗಳುಳ್ಳವರು, ಅಂದ್ರೆ ಅವರ ಕಣ್ಣಿನ ದರ್ಶನಕ್ಕೆ ಬಿದ್ರೇನೆ ಒಂಥರ ಮತ್ತೆ ಇರುವ ಸ್ಥಿತಿಯಲ್ಲಿರುವ ಚೆಲುವೆಯರು. ಅವರು ಮತ್ತೆ ಮದಿರೆ ಕುಡಿದಿದ್ದಾರೆ. ಮದಿರೇಕ್ಷಣ ಮದಿರಾಂ ಪೀತ್ವ, ಮದ್ಯ ಕುಡಿದಿದ್ದಾರೆ. ರುಚಿರಾಂ ವಿಹೃತ್ಯ, ಚೆನ್ನಾಗಿ ಕುಣಿದಾಡಿ ಓಡಾಡಿ ಆಗಲೂ ಪಬ್ಬಿನಲ್ಲಿ ಕುಣಿದ್ಬಿಟ್ಟಿದ್ದಾರೆ. ರತಿ ಪರಿಶ್ರಾಂತ, ಸೌಖ್ಯದ ಆನಂದದ ತುದಿಯನ್ನ ಅನುಭವಿಸಿ ಪರಿಶ್ರಾಂತ, ದೇಹ ದಣಿದು ಹೋಗಿದೆ, ದೇಹದ ಶರೀರದ ಭಾಗಗಳೆಲ್ಲ ಆಯಾಸಗೊಂಡಿದೆ. ಅಂತ ಕಾಂತಾಹ, ಎಲ್ಲ ರಾವಣನನ್ನ ಬಹಳ ಇಷ್ಟಪಡುವಂತಹ ಆ ಹೆಣ್ಣು ಮಕ್ಕಳು ಅತಿನಿದ್ರಯ, ದೇಹ ಸುಸ್ತಾಗಿ ತಾಳಲಾರದೆ ಶೇರತೆ ಸ್ಮ, ಮಲಗಿ ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಬೇರೆ ಆಪ್ಷನ್ ಇರ್ಲಿಲ್ಲ. ಆಮೇಲೆ ಅವನೆಂತ ಮನುಷ್ಯ ಅಂತ ಸಹಸ್ರ ಜನ ಅಂತ ಹೇಳಿದ್ರು. ರಾಕ್ಷಸಿ ಶಾರೀರ ಆಗಿರುತ್ತೆ. ಈ ರಾಕ್ಷಸಿ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಒಳ್ಳೆಯದು. ವಿಹೃತ್ಯ ಲೆಪ್ರತ್ಯಯ ಅಂತ ಅವ್ಯಯ, ರುಚಿರಂ ಅವ್ಯಯ, ಪೀತ್ವಾ ತ್ವಾ ಪ್ರತ್ಯಯ ಅಂತ ಅವ್ಯಯ, ಮದಿರಾಂ ಸ್ತ್ರೀಲಿಂಗ ದ್ವಿತೀಯ ಏಕ, ಮದಿರೇಕ್ಷಣಾ ಮದಿರಾಣಿ ಈಕ್ಷಣಾನಿ, ಅಂದ್ರೆ ಮದಿರೆಯನ್ನು ಕುಡಿದು ಆದದ್ರಿಂದ ಕಣ್ಣಲ್ಲೂ ಮದಿರೆ ಇದೆ ಅನ್ನುವ ಹಾಗೆ. ಮದಿರಾಣಿ ಈಕ್ಷಣಾನಿ ಯಾಸಾಂತಾಹ ಮದಿರೇಕ್ಷಣಾಃ, ಪುಲ್ಲಿಂಗ ಸ್ತ್ರೀಲಿಂಗ ಪ್ರಥಮ ಬಹು, ಕಾಂತಾಃ ಸ್ತ್ರೀಲಿಂಗ ಪ್ರಥಮ ಬಹು, ರತಿ ಪರಿಶ್ರಾಂತಾಃ ರತ್ಯಾ ಪರಿಶ್ರಾಂತಾಃ ರತಿ ಪರಿಶ್ರಾಂತಾಃ, ಅದು ಕೂಡ ಸ್ತ್ರೀಲಿಂಗ ಪ್ರಥಮ ಬಹು. ಶೇರತೆ ಸ್ಮ, ಹೀನ್ ಸ್ವಪ್ನೆ, ಲಟ್ ಪ್ರಥಮ ಬಹು, ಶೇತೆ ಶೇರಾತೆ ಶೇರತೆ, ಸ್ಮ ಅನ್ನೋದು ತಿದ್ದರು ಅಂತ ಹೇಳಲಿಕ್ಕೆ, ಪಾಸ್ಟ್ ಕಂಟಿನ್ಯೂಸ್. ಅತಿನಿದ್ರಯ, ನಿದ್ರಾ ನಿದ್ರೆ ನಿದ್ರಾ ನಿದ್ರಯ ತೃತೀಯ ಏಕವಚನ, ಅತಿಶಯನ ನಿದ್ರಾ ಅತಿನಿದ್ರಾ ತಯ ಅತಿನಿದ್ರಯ. ಆಯ್ತಾ? ತ್ರಿರತ್ನಮಾಲಾವಲಯೇ ತಸ್ಮಿನ್ ರುಚಿರರೋಚಿಷಿ ಮಹಾನೀಲಮಣಿಶ್ಯಾಮೋ ರಾವಣೋ ನಾಯಕಾಯಿತ. ತ್ರಿರತ್ನಗಳ ಮಾಲೆಯ ನಡುವೆ ಬೆಳಗುವ ರುಚಿರ ರೋಚಿಷಿ, ಬೆಳಕಿನಿಂದ ತುಂಬಿದ ಆ ವಲಯದ ನಡುವೆ, ರುಚಿರ ಅಂದ್ರೆ ಅತ್ಯಂತ ಮನಸ್ಸಿಗೆ ಆನಂದ ನೀಡುವ, ರೋಚಿಷಿ ಬೆಳಕಿನಲ್ಲಿ, ತಸ್ಮಿನ್ ಮಹಾನೀಲ ಮಣಿಶ್ಯಾಮ, ಸುತ್ತ ಬೆಳ್ಳಗಿನ ಮುತ್ತಿನ ಮಾಲೆಯ ಮಧ್ಯದಲ್ಲೊಂದು ನೀಲಿಯ ದೊಡ್ಡ ಮಣಿಯನ್ನ ಪೆಂಡೆಂಟ್ ಹಾಕಿದ್ರೆ ಅದು ಹೇಗೆ ಕಾಣುತ್ತೋ ಹಾಗೆ ರಾವಣನು ನಾಯಕಾಯಿತ, ಆ ಸ್ತ್ರೀಯರ ನಡುವೆ ಅವನು ನಾಯಕ ಮಣಿಯಂತೆ ಕಾಣ್ತಾ ಇದ್ದಾನೆ. ಹೇಗೆ ರತ್ನದ ಮಾಲೆಯ ನಡುವೆ ಒಂದು ನೀಲಮಣಿಯನ್ನ ಜೋಡಿಸಿದ್ರೆ ಅದು ಎದ್ದು ಕಾಣುತ್ತೋ ಹಾಗೆ ಇವನು ಎದ್ದು ಕಾಣ್ತಾ ಇದ್ದಾನೆ. ರುಚಿರಂ ರೋಚಿಹಿ ರುಚಿರ ರೋಚಿಹಿ ತಸ್ಮಿನ್ ರುಚಿರ ರೋಚಿಷಿ. ಸ್ತ್ರೀರತ್ನ ಮಾಲಾವಲಯೇ, ಸ್ತ್ರೀಯಃ ಏವ ರತ್ನಾನಿ, ಸ್ತ್ರೀಯರೇ ರತ್ನಗಳು. ರತ್ನಾನಾಂ ಮಾಲಾ ರತ್ನಮಾಲಾ, ರತ್ನಮಾಲಾಯಾಃ ವಲಯಂ ರತ್ನಮಾಲಾ ವಲಯಂ, ತಸ್ಮಿನ್ ರತ್ನಮಾಲಾ ವಲಯಃ ಸಪ್ತಮಿ, ಪುಲ್ಲಿಂಗ ಸಪ್ತಮಿ ಏಕ, ವಲಯೇ.
तस्मिन् सप्तमी एक सप्तमी एक महानीलमणिश्यामः महांश्चासो नीलमणिश्च महानीलमणिः महानीलमणि मणिवत् श्यामः महानीलमणिवत् मणिश्यामः पुल्लिंग प्रथम एक रावणः पुल्लिंग प्रथम एक ನಾಯಕ ಇತಃ ಅದು ರಾವಣಕ್ಕೆ ವಿಶೇಷಣ ನಾಯಕನಂತೆ ಇರುವವನು ಅಂತ ನಾಯಕವತ್ ಆಚರತಿ ನಾಯಕಾಯಿತಃ ನಾಯಕನಂತೆ ಆಚರಣಂ ಶೀಲಂ ಅಸ್ಯ ಅಸ್ತಿ ಇತಿ ನಾಯಕಾಯಿತಃ ಪುಲ್ಲಿಂಗ ಪ್ರಥಮ ಏಕ ನೆಕ್ಸ್ಟ್ ಹಂತಸೋಯಂ ಖಲಯಿತಿ ಅಂತಸೋಯಂ ಖಲಯಿತಿ ಅಂತಸೋಯಂ ಖಲಯಿತಿ ಪ್ರೈಕ್ಷತೈನಂ ಸಮಾರುತಿ ಪ್ರೇಕ್ಷತೈನಂ ಸಮಾರುತಿ ಪ್ರೇಕ್ಷತೈನಂ ಸಮಾರುತಿ ವಿಕಸ್ವರಾಭ್ಯಾಂ ನೇತ್ರಾಭ್ಯಾಂ ವಿಕಸ್ವರಾಭ್ಯಾಂ ನೇತ್ರಾಭ್ಯಾಂ ವಿಕಸ್ವರಾಭ್ಯಾಂ ನೇತ್ರಾಭ್ಯಾಂ ಉಪಸೃತ್ಯಾಕುತೋ ಭಯ ವಸತ್ಯಾಕುತೋ ಭಯ ವಸತ್ಯಾಕುತೋ ಭಯ ಹಂತ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾರೆ ಹಂತ ಏನಪ್ಪ ಇವನು ಸೋಯಂ ಕಲಹ ಯಾರು ಸೀತೆಯನ್ನು ಹೇಳ್ಕೊಂಡು ಹೋಗಿದ್ದಾನ ಅದೇ ಕಳ್ಳ ಇವನು ಸೋಯಂ ಕಲಹ ಸೀತೆಯನ್ನು ಅಪಹರಿಸಿದ ಯಾವನು ಅವನೇ ಇವನು ಉಪಸೃತ್ಯ ಅವನ ಸಮೀಪಕ್ಕೆ ಹೋಗಿ ಅಕುತೋ ಭಯ ಕುತಃ ಭಯ ನ ಕುತಶ್ಚಿದಪಿ ಭಯ ಭಯಂ ಭಯಂ ಯಸ್ಯ ನ ವಿದ್ಯತೆ ಸಹ ಅಕುತೋ ಭಯ ನ ವಿದ್ಯತೆ ಕುತಃ ಭಯಂ ಯಸ್ಯ ಸಹ ಅಕುತೋ ಭಯ ಅದು ಅವನಿಗೆ ವಿಶೇಷಣ ಅಕುತೋ ಭಯನಾದ ಮಾರುತಿಯು ಸಹ ಕಲಹ ಸೀತಾಯಾಃ ಅಪಹರಣ ಕರ್ತ ಯಹ ಸಯೇವ ಸೀತೆಯನ್ನು ಅಪಹರಿಸಿದ ಆ ರಾವಣ ಯಾರಿದನು ಅವನೇ ಅಂತ ಸೋಯಂ ಕಲಹ ಅಂತ ಒಂದ್ ಕಡೆಯಿಂದ ಸಿಕ್ಕಿಬಿಟ್ನಲ್ಲಿ ಇವನಂತೂ ಇಲ್ಲೇ ಇರುದು ಅಂತ ಗೊತ್ತಾಯ್ತಲ್ಲ ಇವನಂತೂ ಇಲ್ಲೇ ಇದ್ದಾನೆ ಅಂತ ಒಂದ್ಸಲ ಹರ್ಷ ಆಮೇಲೆ ಅವನನ್ನು ನೋಡಿ ಸೀತೆಯನ್ನು ಅಪಹಾರ ಮಾಡಿದವನು ಎಂತ ನೀಚ ಅಂತ ದುಃಖನು ಒಂದು ಕ್ಷಣಕ್ಕೆ ನನ್ ನೋಡಿದ್ರೆ ಸಿಟ್ಟು ಬಂದು ನಾನು ಈಗ ಹೊಡೆದಾಕ್ಬೇಕು ಇಲ್ಲೇ ಅಂತ ವಿಕಸ್ವರಾಭ್ಯಾಂ ನೇತ್ರಾಭ್ಯಾಂ ನೇತ್ರಕ್ಕೆ ವಿಶೇಷಣ ಕಣ್ಣು ಅವ್ನು ನೋಡ್ತಾ ಇದ್ದಿದ್ದು ಹೇಗೆಂದ್ರೆ ಎರಡು ಸಣ್ಣ ಬಾಲಸೂರ್ಯರಂತೆ ಶೋಭಾಯಮಾನವಾದ ಕಂಗಳಿಂದ ಹನುಮಂತ ರಾವಣನನ್ನ ದೃಷ್ಟಿಸಿದ ರಾವಣನನ್ನ ನೋಡಿದ ಅವನ ಕಣ್ಣು ಹೇಗಿತ್ತು ಅಂದ್ರೆ ಎಳೆಯ ಸೂರ್ಯನಂತ ಸ್ವಲ್ಪ ಕೆಂಪಲ್ವಾ ಕಿಶಂಗ ನೇತ್ರ ಮಂಗಗಳದ್ದು ಅದ್ರಲ್ಲಿ ಕೆಂಪಂತ ಸ್ವಲ್ಪ ಕೆಂಪು ಮಿಕ್ಸ್ ಪೂರ್ತಿ ಕೆಂಪು ಅಂತಲ್ಲ ಕೆಂಪು ಮಿಕ್ಸ್ ಕೆಂಪು ಹಳದಿ ಮಿಕ್ಸ್ ಸಹ ಮಾರುತಿ ಹಂತ ಅದು ಒಂಥರ ಅವ್ಯಯ ಸಹ ಅಯಂ ಸೋಯಂ ಎರಡು ಕೂಡ ಪುಲ್ಲಿಂಗ ಪ್ರಥಮ ಏಕ ಪೂರ್ವರೂಪ ಸಂಧಿ ಖಲಹ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ ಪ್ರೈಕ್ಷತ ಲಂಗ್ ಪ್ರಥಮ ಏಕ ಈಕ್ಷದರ್ಶನೆ ಪ್ರೈಕ್ಷತ ಏನಂ ಪ್ರೈಕ್ಷತೈನಂ ವೃದ್ಧಿ ಸಂಧಿ ಏತಂ ಏನಂ ದ್ವಿತೀಯ ವೃತ್ತಿ ಏಕವಚನ ಸಹ ಪುಲ್ಲಿಂಗ ಪ್ರಥಮ ಏಕ ಮಾರುತಿ ಪುಲ್ಲಿಂಗ ಪ್ರಥಮ ಏಕ ಇಕಾರಾಂತವಾದದ್ದು ವಿಕಸ್ವರಾಭ್ಯಾಂ ತೃತೀಯ ಅಲ್ಲ ತೃತೀಯ ಕಣ್ಗಳಿಂದ ತೃತೀಯ ವಿಭಕ್ತಿ ದ್ವಿವಚನ ನೇತ್ರಾಭ್ಯಾಂ ನೇತ್ರಂ ನೇತ್ರೇ ನೇತ್ರಾಣಿ ನೇತ್ರಾಭ್ಯಾಂ ತೃತೀಯ ವಿಭಕ್ತಿ ದ್ವಿವಚನ ಉಪಸೃತ್ಯ ಲ್ಯ ಪ್ರತ್ಯಂತನವ್ಯಯಂ ಅಕುತೋ ಭಯ ಪುಲ್ಲಿಂಗ ಪ್ರಥಮ ಏಕ ಶ್ರೀ ಹರಿಚಂದ್ರಾಂ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ
ಕೃಷ್ಣ ಕೃಷ್ಣ ಕೃಷ್ಣ.